ಎಲ್ರಿಗೂ ನಮಸ್ಕಾರ. ನಾನು ವಿನುತಾ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸಾಯಂಕಾಲ ವ್ಲಾಗ್ ಸ್ಟಾರ್ಟ್ ಮಾಡೀನಿ ಅನ್ನೋದಕ್ಕಿಂತ ನಿಮಗೊಂದು ಅಗ್ರಿಕಲ್ಚರ್ ಆ್ಯಕ್ಟಿವಿಟಿನ ನಾನು ತೋರಿಸ್ಬೇಕಾಗಿತ್ತು ನನ್ನ ವಿಡಿಯೋ ಮೂಲಕ. ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡೀನಿ. ನೋಡಿರಿ, ಆ ವಿಡಿಯೋ ನೋಡಿರಿ, ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ. ಯಾವಾದರೂ ಲೈಕ್ ಶೇರ್ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಞೂ ರೀ, ಭತ್ತಾಗ ಹುಲ್ಲು ಹುಟ್ಟಿದ್ದು. ಆಮೇಲೆ ರೋಗಗಳು ಹೋಗ್ತವೆ, ಹಟ್ಟಿನೆಲ್ಲಾಗ ಕುಂತು ಹೊಡಿತೀವಲ್ಲ, ರೋಗ ಎಲ್ಲ ಹೋಗ್ತವೆ, ಹುಳಗೆಲ್ಲ ಹತ್ತಿನ ಬೇರೆ ಇರುತ್ತೆ. ಒಳ್ಳೆ ಒಳ್ಳೆ ಹುಳ ಹತ್ತಿ ಎಲ್ಲ ಕುಡಿದು ಮಳೆ ಆದ್ರೆ ಹೊಡ್ಯಾಕೆ ಬರಂಗಿಲ್ಲನ್ರಿ ಇದು? ಮಳೆ ಆದ್ರೆ ಹೊಡ್ಯಾಕೆ ಬರೋದಿಲ್ಲ. ಹದ ಬೇಕ್ರಿ, ಮೀನು ಮಳಿ ಬೇಕ್ರಿ. ಮಳಿ ಇದ್ರೆ ಎಲ್ಲ ಆಟ ರೀ. ಇಲ್ಲಾಂದ್ರೆ ಸುಮ್ಮನೆ ಒಟ್ಟು ನಾವು ಭೂಮಿ ಹೋಗಾತಿ ಮಾಡಕ್ಕ ಏನು ಮಾಡೋದ್ರಿ. ಭೂಮಿ ಹೋಗಾತಿ ಮಾಡೋದ್ರೆ ನಮ್ಮ ಕೆಲಸ ರೀ. ಮಳಿ ಬೇಕ್ರಿ, ಮಳಿ ಆದ್ರೆ ಅದು ದೇವ್ರ ಕೆಲಸ. ಹ್ಞೂ ರೀ, ದೇವ್ರ ಕೆಲಸ ರೀ. ನಾವು ಮಾಡೋದು ಮಾಡಿಬಿಡೋದು. ಎರಡು ಮೈ ಕುಂಟಿ ಆಗ್ಬೇಕ್ರಿ, ಎರಡು ಮೈ ಕುಂಟಿ ಕೊಟ್ಟು ಹೊಡಿಬೇಕ್ರಿ. ಆಮೇಲೆ ಎಲ್ಲಿ ಕುಂಟಿ ಆಗ್ಬೇಕು, ಮತ್ತೆ ರೈತಿನ ಕುಂಟಿ ಎರಡು ಮೈ ಹೊಡಿಬೇಕ್ರಿ. ಆಮೇಲೆ ಒಂದೊಂದು ಹುಡುಗು ಕಳಿತೀವಿ. ಇದು ಮತ್ತೆ ಗೊಬ್ಬರ ಹಾಕೋದ್ರಿ. ನೀರಾದ್ರೆ ಒಂದೊಂದು ನೀರಾಗ ಕೊಟ್ಟು ಹೊಡಿಬೇಕ್ರಿ. ಅಂದ್ರೆ ಭೂಮಿ ಗಟ್ಟಿ ಹಾಕಂದ್ರೆ ಯಾವ ಹುಳ ಹತ್ತಿನ ಬೇರಿಗೆ. ಅವ್ರು ಹೇಳತ್ತಿದ್ರು, ನೀವು ಕೇಳಿಸ್ಕೊಂಡಿರ್ಬೋದು. ಇದು ಕುಂಟಿ ಹೊಡೆಯೋದು ಅಂತಂದು ಹೇಳಿ ಕರೀತಾರೆ. ಇದರ ನೆಕ್ಸ್ಟು ಕೊಡ್ಡು ಹೊಡಿತಾರಂತವ್ರು. ನಾನು ಸಾಧ್ಯ ಆದ್ರೆ ಆ ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಅವರು ಈಗ ಆಲ್ರೆಡಿ ಹೇಳ್ದಂಗೆ ನಿಜ, ಯಾವುದೇ ಬೆಳೆಗಾದ್ರೂ ಇವಾಗ ಮಳೆ ಬೇಕು. ಮಳೆ ಆಗಲಿಲ್ಲ ಅಂತಂದ್ರೆ ಪಾಪ ರೈತರದ್ದು ಭಾಳ ಕಷ್ಟ ಆಗುತ್ತೆ. ಯಾಕಂದ್ರೆ ಬೆಳೆ ಬಂದ್ರೆ ರೈತರ ಕೈಯಾಗ ದುಡ್ಡು ಬರುತ್ತೆ. ಇವತ್ತಿನ ಈ ವಿಡಿಯೋ ಜೊತೆಗೆ ನಾನು ನೆಕ್ಸ್ಟ್ ಮಾರ್ನಿಂಗ್ ವಿಡಿಯೋ ಕೂಡ ಶೇರ್ ಮಾಡೀನಿ. ಇದು ಕಷಾಯ ಮಾಡತ್ತಿದ್ದೆ, ರೆಡಿಮಿಕ್ಸ್ ಕಷಾಯ ಪೌಡ್ರಿಂದ ಮಾಡಿರುವಂಥದ್ದು. ಚೆನ್ನಾಗಾಗಿತ್ತು, ಒಳ್ಳೆಯ ಟೇಸ್ಟ್ ಇತ್ತು. ಇದ್ರ ಜೊತೆಗೆ ಇವತ್ತು ನೀವು ನೋಡ್ತಿರ್ಬೋದು, ಇದು ನಮ್ಮ ತೋಟದೊಳಗೆ ಆಗಿರುವಂಥ ಒಂದು ಪೇರ್ಲೆ ಹಣ್ಣು. ಇವು ನಮ್ಮ ತೋಟದೊಳಗೆ ನಾವು ಬೆಳೆಸಿರೋದ್ರೊಳಗನ ಆಗಿರತ್ತಂಥ ಫಸ್ಟ್ ಬರುವಂಥ ಫಸಲು, ಹೂವು, ಹಣ್ಣು ಏನೇ ಆಗಿರ್ಬೋದು, ಅದಕ್ಕೊಂದು ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇರುತ್ತೆ. ಹೌದಲ್ವೇನ್ರಿ? ಭಾಳ ಖುಷಿಯಾಗಿತ್ತು. ಅಷ್ಟು ಚೆನ್ನಾಗಿ ರುಚಿಯಾಗೂ ಇತ್ತು ಹಣ್ಣು. ಅಜ್ಜ ನಾಷ್ಟ ಮಾಡತ್ತಿದ್ರು ಬೆಳಗ್ಗೆ ನನ್ನ ಮಕ್ಕಳು ಸ್ಕೂಲಿಗೆ ಹೋಗೋಕ್ಕಿಂತ ಬಿಫೋರು ಎಲ್ಲರದು ಕಾಲು ನಮಸ್ಕಾರ ಮಾಡಿಕೊಂಡು ಹೋಗ್ತಾರೆ. ಆಮೇಲೆ ಈ ಬತ್ತಿ ಮಾತ್ರ ಮಸ್ಟ್ ಆ್ಯಂಡ್ ಶುಡ್ ಹಚ್ಕೊಳ್ಳೇಬೇಕು ಈ ಬತ್ತಿನ. ಯಾಕಂದ್ರೆ ನಾವು ಅದನ್ನು ಮೊದಲಿಂದನೂ ರೂಢಿ ಮಾಡ್ಕೊಂಡು ಬಂದುಬಿಟ್ಟಿವಿ. ಅವರು ಹಂಗೆ ರೂಢಿ ಆಗೈತೆ ಅವ್ರಿಗೆ. ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ನಿಮ್ಗೆ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ. ನೋಡ್ತಿರ್ಬೋದು, ನೀವು ನೋಡಾತ್ತೀರಿ. ಈ ಬತ್ತಿ ಹಚ್ಕೊಳಕ್ಕೆ ಹೊರಗಿನ ಕನ್ನಡಿಗೆ ಹೋದ್ಲು, ಈ ಬತ್ತಿ ಹಚ್ಕೊಂಡ್ಲು. ಇದು ನಮ್ಮ ಆಕಳ, ಒಂದು 20 ವರ್ಷದ ಆಕಳ ಐತಿದು. ನೋಡ್ತಿರ್ಬೋದು, ನೀರು ಕುಡ್ಸಕ್ಕಂತ ಬಂದೆ.
ಇದೇ ರೀತಿ ಒಳ್ಳೆ ಅಗ್ರಿಕಲ್ಚರಲ್ ವೀಡಿಯೋಸ್ ಆಗಿರ್ಬೋದು, ನನ್ನ ಡೈಲಿ ರುಟೀನ್ ವೀಡಿಯೋಸನ್ನು ನಾನು ಅಪ್ಲೋಡ್ ಮಾಡ್ತಿರ್ತೀನಿ. ಇದು ಹೊಟ್ಟಿನ ಬಣವಿ, ಒಳಗೆಲ್ಲ ಹೊಟ್ಟನ್ನು ತುಂಬಿ ಮೇಲೆ ಭತ್ತದ ಹುಲ್ಲಿಲಿ ಅದನ್ನು ಹೊದಿಕೆ ಹಾಕಿರ್ತಾರೆ. ಅದ್ರ ಮೇಲೆ ಮತ್ತು ತಾಡ್ಪತ್ರೆ ಹಾಕ್ಯಾರ. ಅಂದರೆ ಒಳಗಿನ ಹೊಟ್ಟಾಲಿ ಆಮೇಲೆ ಮೇಗಿನ ಇದು ಭತ್ತದ ಹುಲ್ಲಾಲಿ ತೊಯ್ಬಾರ್ದು ಅಂಥೇಳಿ ಮಳೆಗೆ. ಇದು ಎಲ್ಲ ಭತ್ತನ ಇದ್ದು, ಬಟ್ ಅದಕ್ಕೆ ಹುಲ್ಲು ಜಾಸ್ತಿ ಆಗಿಬಿಟ್ಟೈತಿ. ಹುಲ್ಲು ಯಾವುದು ಭತ್ತ ಯಾವುದು ಗೊತ್ತಾಗತ್ತಿಲ್ಲ, ಹಂಗಾಗ್ಬಿಟ್ಟೈತೆ ಅದು. ನೀವು ನೋಡ್ತಿರ್ಬೋದು. ಆದರೂ ಈ ಮಲೆನಾಡನ್ನು ನೋಡೋದಕ್ಕೆ ಚಂದ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಗೌಚಾನಿ ವಿನುತಾ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.